ನಿಮ್ಮ ಹೆಸರು? ಯೋಗೇಶ್ ಅಂತ. ಯಾವ ಊರಿದು? ಸರ್ ಇದು ಮಂಡನಹಳ್ಳಿ. ಯಾವ ತಾಲೂಕು? ಮೈಸೂರು ತಾಲೂಕು. ಮೈಸೂರು ತಾಲೂಕು ಮಂಡನಹಳ್ಳಿ. ಇದು ಎಷ್ಟು ತಿಂಗಳು ಶುಂಠಿ ಇದೆ ಈಗ? ಸರ್ ಇದು 4 ತಿಂಗಳು. 4 ತಿಂಗಳು ಶುಂಠಿ. ಏನೇನು ಕೆಲಸ ಮಾಡಿದ ಸರ್ ಇದಕ್ಕೆ ನಾವು ಸ್ಪ್ರೇ ಆಗಲಿ ಇದಾಗಲಿ ಬೇರೆ ಯಾವುದೂ ಹೊಡೆದಿಲ್ಲ. ಹಾಂ. ಇವಾಗ ಕೇರನ್ ಕಂಪ್ನಿದು ಹ್ಞೂ ನಮಗೆ ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ನಮಗೆ ತೋಟ ಒಂದು ಸ್ವಲ್ಪ ಅಷ್ಟಾಗೇನು ಇಂಪ್ರೂವ್ಮೆಂಟು ಇರಲಿಲ್ಲ, ಏನೂ ಇರಲಿಲ್ಲ. ಹಂಗಾಗಿ ನಮಗೆ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಮಂಜುನಾಥ್ ಅವ್ರಿಗೆ ಫೋನ್ ಮಾಡ್ದೆ. ಓಕೆ. ಮಾಡಿ ಅವರ ಮುಖಾಂತರನೇ ಸ್ಟಿಕಾನು, ಒನಿಟಾನು ಮತ್ತು ಇದು ರ್ಯಾಪಿಡಾನು 3 ಕೊಟ್ಟರು. ಅದೊಂದು ಟ್ರೆಂಚಿಂಗ್ ಮಾಡಿದ್ವಿ. ಓಕೆ. ಮತ್ತು ಅದಾದಮೇಲೆ ಸ್ಪ್ರೈ ಕೊಟ್ಟರು. ಹಾಂ. ಸ್ಪ್ರೇಗೆ ಏನೇನು ಮಾಡಿದ್ರಿ? ಸ್ಪ್ರೈಗೆ ಒನಿಟಾನ್ ಒಂದು, ಟ್ರೈಕೋಡರ್ಮಾ ಸುಡಮ್ನಾಸ್, ಸುಡಮ್ನಾಸ್ ಟ್ಯಾಬ್ಲೆಟ್ಸು ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಮತ್ತು ಅದಷ್ಟು ಒಂದು ಇದು ಮಾಡ್ದು. ಹಾಂ. ಅದಾದಮೇಲೆ ಕೊಳೆನೂ ಕಂಟ್ರೋಲ್ ಆಗಿದೆ. ಓಕೆ. ಕೊಳೆ ಕಂಟ್ರೋಲ್ ಆಗಿದೆ ಮತ್ತು ನಮಗೆ ತರಗು ಬಂದಿಲ್ಲ, ತರಗು ಕಂಟ್ರೋಲ್ ಆಗಿದೆ. ಬೆಳವಣಿಗೆ ಹೆಂಗಿದೆ? ಬೆಳವಣಿಗೆ ಎಲ್ಲ ಇದನ್ನ ನೀವು ತೋಟ ತರೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ ನೀವು ಅಂತಂತಿದ್ರು. ಅಂಥದ್ದನ್ನ ಈ ಮಟ್ಟಕ್ಕೆ ಬೆಳವಣಿಗೆ ತಂದಿದ್ದೀವಿ. ನೆಕ್ಸ್ಟ್ ಇವಾಗ ನಮಗೆ ಇನ್ನೊಂದು ಸ್ಪ್ರೇ ಮಾಡಬೇಕು. ಅದಕ್ಕೋಸ್ಕರ ಈಗ ನಾವು ಮಂಜುನಾಥ್ ಸರ್ ಅವ್ರನ್ನೇ ಕರೆಸಿದ್ದೀವಿ. ಈಗ ಮತ್ತೆ ಮುಂದಿನ ಸ್ಪ್ರೇ ಏನು ಹೇಳಿದ್ರಿ ಈಗ ನಿಮಗೆ? ಈಗ ನಮಗೆ ಮತ್ತೆ ಏನೇನು ಸ್ಪ್ರೇ ಹೇಳಿದ್ದಾರೆ ಈಗ ಮುಂದೆ? ಇವಾಗ ನಾವು ಇನ್ನೂ ಏನು ಹೇಳಿಲ್ಲ. ಇವಾಗ ನಾನೇ ತೋಟಕ್ಕೆಲ್ಲ ಕೊಳೆ ಎಲ್ಲೆಲ್ಲಿ ಮೊದಲಿತ್ತು ಅದು ಕಂಟ್ರೋಲ್ ಆಗಿದೆ. ಮತ್ತು ಇನ್ನೆಲ್ಲೂ ಬರಬಾರ್ದು ಆ ಥರ ಒಂದು ಕೊಳೆಗೊಂದು ಸ್ಪ್ರೇ ಕೇಳಿದ್ದೀನಿ. ಈಗ ಮಂಜುನಾಥ್ ಸರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಸ್ಪ್ರೇ ಕೊಳೆ ಬರದೇದಂಗೆ ಒಂದು ಸ್ಪ್ರೇ. ಅದಾದಮೇಲೆ ಇನ್ನು ಸಣ್ಣ ಪುಟ್ಟದ್ದು ಎಲ್ಲಾದರೂ ಒಂದೊಂದು ತರಗಿದೆ, ಅದಕ್ಕೊಂದು ಸ್ಪ್ರೇ. ಅಷ್ಟು ಬಿಟ್ಟರೆ ಏನು ಒಟ್ಟೆ ಕೇರನದ್ದು ಎಷ್ಟು ಬಾರಿ ಸ್ಪ್ರೇ ಮಾಡಿದ್ದೀರ? ಸರ್ ಕೆರನದು ನಾವು ಸ್ಪ್ರೇ ಅಂತಂದರೆ ಒಂದೇ ಟ್ರಿಪ್ಪು ಕೊಳೆ ಇತ್ತಲ್ಲ ಅಲ್ಲಲ್ಲಿ ಅಕ್ಕಪಕ್ಕ ಒಂದು ಸ್ಪ್ರೇ ಮಾಡಿರೋದು. ಮತ್ತು ಇದಕ್ಕೆ ಡೆವಲಪ್ಗೆ ಅಂತ ಒಂದು ಡ್ರೆಂಚಿಂಗ್ ಮಾಡಿರೋದು ಅಷ್ಟು ಬಿಟ್ಟರೆ ಏನೂ ಮಾಡಿಲ್ಲ. ಬೇರೆ ಏನು ಮಾಡಿಲ್ಲ. ಶುಂಠಿ ನೋಡಿದ್ರೆ ಏನು ಅನಿಸ್ತೈತೆ ನಿಮಗೆ? ನೋಡಿದವ್ರು ಏನು ಅಂತಿದ್ದಾರೆ ಅಕ್ಕಪಕ್ಕದವ್ರು? ಈಗ ಎಲ್ಲಿ ಯಾವ್ದು ಮಾಡಿದ್ರಿ ನಾವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು, ಇಲ್ಲ ನಾವು ಮಾಡಲ್ಲ, ನಾವು ನಿಮ್ಮದು ಡೆವಲಪ್ ಮಾಡ್ತೀವಿ ಅಂತಂದಿದ್ರು. ಈಗ ನೋಡ್ಕೊಂಡು ಹೆಚ್ಚು ಕಡಿಮೆ ಒಂದು 7 ರಿಂದ 8 ಜನ ಇದೇ ಕೇರನ್ ಔಷಧಿ ಬೇಕು ಅಂತ ಕೇಳ್ತಿದ್ದಾರೆ. ಹೌದಾ? ಕೇರನ್ ಬಳಸಿದಕ್ಕೆ ನಿಮಗೆ ತೃಪ್ತಿ ಇದೆಯಾ? ತುಂಬ ಖುಷಿ ಆಗ್ತಿದೆ. ಓಕೆ. ರೈತರಿಗೆ ಹೇಳೋಕೆ ಏನು ಇಷ್ಟಪಡ್ತೀರಾ? ಎಲ್ಲರೂ ಅಷ್ಟೇ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಈಗ ನಾವು ಒಂದು ಸಾರಿ ಔಷಧಿ ಅಂಗಡಿಲಿ ಹೋದರೆ 3,000 4,000ದಲ್ಲಿ ತೀರೋಯ್ತಿದೆ ಅಂತ ಹೋಯ್ತೀವಿ. ವಾರಕ್ಕೊಂದು ಔಷಧಿ ಓಡಿಸ್ತಾರೆ, ತಿಂಗಳಿಗೆ 4 ಔಷಧಿ ಓಡಿಸ್ತಾರೆ. ಕೇರನ್ನದ್ದು ಎಷ್ಟು ಸಾರಿ ಮಾಡಿದ? ಕೇರನ್ದು ಈಗ ನಾವು ಮಾಡಿರೋದು ಒಂದೇ ಸಾರಿ. ಎಷ್ಟು ದಿನದಲ್ಲಿ? ಇನ್ನು 15-20 ದಿನ ಮೇಲಾಗಿದೆ. ಇವಾಗ ಒಂದು ಸ್ಪ್ರೇ ಮಾಡ್ತೀನಿ, ಇನ್ನೊಂದು ತಿಂಗಳವರೆಗೂ ಏನೂ ಬೇಕಾಗಿಲ್ಲ. ಓಕೆ. ನಂಗೆ ತುಂಬ ಖುಷಿಯಾಗಿದೆ ಇದು ಕೇರನ್ ಬಳಸಿ. ಆಯಿತು. ಓಕೆ. ಧನ್ಯವಾದಗಳು ಯೋಗೇಶ್ ಅವ್ರಿಗೆ. ಥ್ಯಾಂಕ್ ಯು ಸರ್.